ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಬನ್ನಿ, ಇವತ್ತು ನಾನು ಒಂದು ಮೀನು ಸಾರಿನ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇವತ್ತು ಸಂಡೇ ವ್ಲಾಗ್ ಜೊತೆಗೆ. ಈಗ ಹಬ್ಬ, ಗೌರಿ ಗಣೇಶ ಹಬ್ಬ ಮಾಡಿಬಿಟ್ಟು ಎಲ್ಲರಿಗೂ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ. ನೆಕ್ಸ್ಟ್ ಡೇನೇ ಭಾನುವಾರ ಬೇರೆ ಬಂದಿದೆ. ಹಾಗಾಗಿ ನಾನು ಇವತ್ತು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಮೀನು ಸಾಂಬಾರಿನ ರೆಸಿಪಿನೂ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ. ನಾನು ಇವತ್ತೊಂದು 3 kg ಅಷ್ಟು ಮೀನು ತೊಗೊಂಡಿದ್ದೀನಿ. ಇದು ರಘು ಮೀನು ಮತ್ತು ಕಾಟ್ಲಾ ಮೀನು ಎರಡು. ನೋಡಿ, ಮೀನಲ್ಲಿ ಎಷ್ಟೊಂದು ಮೊಟ್ಟೆನೂ ಸಹ ಇದೆ. ಮೊಟ್ಟೆ ಫ್ರೈನೂ ಮಾಡ್ತೀನಿ. ಇದು ಆದರೆ ರೆಸಿಪಿ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಮೀನು ಸಾಂಬಾರು ಒಂದೇ ತೋರಿಸ್ತೀನಿ. ನೋಡಿ, ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಮೀನು ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮೀನು ಸಾಂಬಾರು ಮಾಡಲಿಕ್ಕೆ ಇಷ್ಟು ಐಟಮ್ಸ್ ಬೇಕು. ಏನೇನು ಬೇಕು ಅಂತ ಹೇಳ್ತೀನಿ. ಒಂದು 3 ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 4-5 ಗೆಡ್ಡೆಯಷ್ಟು ಚಿಕ್ಕ ಬೆಳ್ಳುಳ್ಳಿ ಬರುತ್ತಲ್ಲ ಅದು, 1 ಇಂಚ್ ಹಸಿ ಶುಂಠಿ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್, ಇದು ಮೀನು ಸಾಂಬಾರು ಮಾಡೋಕ್ಕೆ ಅಕ್ಕಿ ಮತ್ತು ಮೆಂತೆ ಹುರಿದು ಇಟ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಲ್ಲಿ ಚೆನ್ನಾಗಿ ಹುರಿದು ಇಟ್ಕೋಬೇಕು. ನೋಡಿ, ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಒಂದು 2 kg ಅಷ್ಟಿದೆ ಚಿಕ್ಕ ಮೀನು. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಅಕ್ಕಿ, ಮೆಂತೆ ಹುರಿದು ಇಟ್ಕೊಂಡಿರೋದು. ಹಾಗೆಯೇ ಒಂದೊಳಕ್ಕೆ ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು. ನೋಡಿ, ಕೊತ್ತಂಬರಿ ಸೊಪ್ಪು. ಒಂದು 3 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರು. ಹಾಗಾಗಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಇದು ಚಿಕನ್ ಸಾಂಬಾರಿಗೆ ಹಾಕ್ತೀವಲ್ಲ ಆ ಪೌಡ್ರು ಸ್ವಲ್ಪ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟೇ. ಇದು ಸೊಪ್ಪಿನ ಸಾಂಬಾರಿಗೆ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ. ಈ ಸಾಂಬಾರು ಪುಡಿ ಹಾಕಿದರೆ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಹಾಕ್ಬಾರ್ದು ಮೀನು ಸಾಂಬಾರಿಗೆ. ಹಾಗಾಗಿ ಇದೊಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಇದೊಂದು ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಸ್ಪೂನು ತೊಗೊಂಡಿದ್ದೀನಿ ಖಾರದ ಪುಡಿ. ಇಷ್ಟು ಮಿಕ್ಸ್ ಮಾಡ್ಕೊಂಡು ರುಬ್ಬಬೇಕು. ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ನೋಡಿ ಏನೇನು ಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರು. ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕೋಬೋದು. ಇಲ್ಲ ಹುಳಿ ಇಷ್ಟ ಇಲ್ಲ ಅಂತಂದರೆ ಹುಣಸೆ ಟೊಮೊಟೊ ಇನ್ನೊಂದು ಎಕ್ಸ್ಟ್ರಾ ಹಾಕೋಬೋದು. ಹೀಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೀನು ಸಾಂಬಾರು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದನ್ನಷ್ಟು ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ರುಬ್ಕೊಂಬಂದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನಯಸ್ಸಾಗಿ ರುಬ್ಕೋಬೇಕು. ಮಸಾಲೆನ ನಯಸ್ಸಾಗಿ ರುಬ್ಬೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು. ತರಿಯಾಗಿರಬಾರ್ದು, ಫುಲ್ಲು ನಯಸ್ಸಿರಬೇಕು. ಈ ಸಾಂಬಾರು ತುಂಬ ಬೇಗ ಆಗುತ್ತೆ. ಮೀನು ಸಾಂಬಾರು ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಹೊಸ್ದಾಗಿ ಮಾಡೋರು ಸಹ ಮಾಡ್ಬೋದು. ಯಾವ ಮೀನಾದ್ರೂ ಓಕೆ, ಒಂದೇ ಮಸಾಲೆನೇ ಮಾಡೋದು ಸೇಮ್ ಇರುತ್ತೆ. ನೋಡಿ, ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು, ದಪ್ಪ ತಳದ ಒಂದು ಪಾತ್ರೆ ಇಟ್ಟು, ಅದಕ್ಕೆ ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕೊಂತ ಇದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ನೋಡಿ, ಇವಾಗ ಸಾಸಿವೆ ಚಟಪಟ ಅಂತ ಸಿಡಿಯೋಕೆ ಶುರು ಆದ್ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ನೋಡಿ, ಇದು ರುಬ್ಬಿದ್ದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ನೀರು ಎಷ್ಟು ಬೇಕೋ ಅಷ್ಟು, ಸಾರು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು, ಮಸಾಲೆನ. ತುಂಬ ಬೇಗ ಆಗುತ್ತೆ ಈ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ವಿಡಿಯೋ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ಜಾರಲ್ಲಿ ಇರೋ ಮಸಾಲೆನ ತೊಳೆದು ಹಾಕೊಂತ ಇದ್ದೀನಿ. ನೋಡಿ, ಫಸ್ಟ್ ತುಂಬ ಜಾಸ್ತಿ ನೀರು ಹಾಕೋಣಕ್ಕೆ ಹೋಗ್ಬೇಡಿ, ಬೆಳ್ಳಗಾಗ್ಬಿಡುತ್ತೆ. ನೋಡ್ಕೊಂಡು ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು. ಅಕ್ಕಿ ಉದ್ದಿದೆ ಅಂತದ್ದು, ಮೆಂತೆ ಹುರಿದಾಕಿರ್ತೀವಲ್ಲ, ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡ್ಕೊಂಡು ಕುದಿಬೇಕಾದ್ರೆ ಹಾಕೋಬೇಕು ನೀರು. ಇವಾಗಲೇ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕೆಲವುದು ಬೇಕಾದರೆ ಆಮೇಲೆ ಹಾಕೋಬೋದು ಉಪ್ಪನ್ನ. ಜಾಸ್ತಿ ಆದರೆ ಮತ್ತೆ ಹಾಕೋಣಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಮೀನು ಸಾಂಬಾರು ಹುಳಿನ. ನೋಡಿ, ಸ್ವಲ್ಪ ಗಟ್ಟಿಯಾಗಿತ್ತು ಅಂತೇಳಿ ಇನ್ನೊಂದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ.
ಸುಮಾರು ಒಂದು ಇದರಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಒಂದು 4-5 ಲೋಟ ನೀರು ಹಾಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನಾವೇನು ಒಗ್ಗರಣೆ ಹಾಕೊಂಡಿದ್ವಲ್ಲ ರುಬ್ಬಿದ ಮಸಾಲೆನ ಇವಾಗ ಮೀನು ಹಾಕೊಳ್ಳೋಣ ನೋಡಿ. ಒಂದೊಂದೇ ಸೈಡಿಗೆ ಹಾಕೋಬೇಕು. ಜಾಸ್ತಿ ಕಲಸಬಾರ್ದು ಸಾಂಬಾರು ಮೀನು ಹಾಕಿದ್ಮೇಲೆ, ಇಲ್ಲ ಅಂದ್ರೆ ಬೇಗ ಮೀನು ಬೆಂದೋಗುತ್ತಲ್ಲ, ಎಲ್ಲ ಮುಳ್ಳು ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ಎಲ್ಲ ಸೈಡಿಗೆ ಹಾಕೊಂಡ್ಬಿಟ್ಟು ಅಗ್ಲದ ಪಾತ್ರೆಯಲ್ಲೇ ಮಾಡಬೇಕು ಮೀನು ಸಾಂಬಾರು. ಇಲ್ಲ ದುಂಡನ ಪಾತ್ರೆ ಮಾಡಿಬಿಟ್ರೆ ಮೀನೆಲ್ಲ ಒಂದೇ ಹತ್ರ ಆಗ್ಬಿಡುತ್ತೆ. ಮೀನು ಸಾಂಬಾರು ಮಾಡುವಾಗ ಯಾವಾಗಲೂ ಈ ಥರ ಅಗಲ ಇರೋಂಥ ಪಾತ್ರೆ ತಗೋಬೇಕು. ಜಾಸ್ತಿ ಕುದಿಸಂಗಿಲ್ಲ, ಒಂದೇ ಕುದಿಗೆ ಮೀನು ಸಾಂಬಾರು ಆಗೋಗ್ಬಿಡುತ್ತೆ ನೋಡಿ. ತಲೆ ಇದು ಗೂರಾಡಬಾರ್ದು, ಜಾಸ್ತಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಎಲ್ಲ ಮೀನೆಲ್ಲ ಬಿಟ್ಕೊಂಡ್ಬಿಡ್ತವೆ. ಹಂಗಾಗಿ ಎಲ್ಲ ಮೀನು ಹಾಕಿದ ತಕ್ಷಣ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಒಂದು ಕುದಿಸ್ಬೇಕು. ಮೀನು ಸಾಂಬಾರು ಹೊಸ್ದಾಗಿ ಮಾಡೋರಿಗೆ ಒಂದು ಟಿಪ್ ಏನಂದರೆ, ಮೀನು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಕಣ್ಣಿರುತ್ತಲ್ಲ ನೋಡಿ, ಕಣ್ಣು ಒಳಗಿರುತ್ತಲ್ಲ, ಆ ಕಣ್ಗುಡ್ಡೆ ಮೇಲೆ ಬಂದಿರುತ್ತೆ, ಆವಾಗ ಮೀನು ಸಾಂಬಾರು ಆಗಿದೆ ಅಂತ ಅರ್ಥ. ಹೊಸ್ದಾಗೆ ಮಾಡೋರಿಗೆ ಹೇಳ್ತಾ ಇರೋದು ನೋಡಿ. ಈಗ ಮೀನು ಹಾಕಿದ್ಮೇಲೆ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯಂಗೆ. ಅದು ಕುದಿಬೇಕಾದ್ರೆ ಸರಿ ಆಗುತ್ತೆ, ಮೀನೆಲ್ಲ ಒಳಗೆ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಮೀನು ಸಾಂಬಾರು ಇವಾಗ ಕುದಿಯೋ ಅಷ್ಟೊತ್ತಿಗೆ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ. ರೈಸು ಆಗುತ್ತೆ ಇವಾಗ. ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡೋದೆ ನೋಡಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ರೈಸ್ ಆಗ್ತಾಯಿದೆ ನೋಡಿ. ಇವಾಗೆಲ್ಲ ಪಾತ್ರೆಗಳು ತೊಳ್ಕೊಬೇಕು. ಇವಾಗ ನೋಡಿ ಫಿಶಿನ ಮೊಟ್ಟೆಗಳು ಇತ್ತಲ್ಲ, ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ. ಮೀನು ಸಾಂಬಾರು ಕುದೀತಾ ಇದೆ ಇವಾಗ ನೋಡಿ, ಹೆಂಗೆ ಕುದೀತಾ ಇದೆ ಅಂತ ನೋಡಿ. ಮೀನು ಕಣ್ಣು ಇವಾಗ ಮೇಲ್ಗಡೆ ಬಂದಿದೆ, ನೋಡ್ತಾ ಇರ್ಬೋದು ನೀವು. ತೋರಿಸ್ತೀನಿ ನೋಡಿ. ಮೀನು ಕಣ್ಣು ಹೊರಗೆ ಬಂದಿದೆ ಅಂದರೆ ಮೀನು ಬೆಂದಿದೆ ಅಂತ. ಜಾಸ್ತಿ ಬೇಯಿಸ್ಬಾರ್ದು ಸಾಂಬಾರಿಗೆ. ಉಳಿದಿದೆ ಅಂತೇಳಿ ನೈಟ್ ಬಿಸಿ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಮೀನೆಲ್ಲ ಕದ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಕರೆಕ್ಟಾಗಿ ಬೆಂದಿದೆ ಮೀನು, ಒಂದೇ ಕುದಿ ಬೆಂದೋಗ್ಬಿಡುತ್ತೆ ನೋಡಿ. ಇವಾಗ ಮೀನು ಸಾಂಬಾರು ರೆಡಿ ಆಗಿದೆ. ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಿಶ್ ಫ್ರೈ, ಮೊಟ್ಟೆ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಿಶ್ ಫ್ರೈದು ಮೊಟ್ಟೆ ಫ್ರೈ ಮಾಡಲಿಕ್ಕೆ ಅಂತೇಳಿ ಹೆಚ್ಕೊತಾ ಇದ್ದೀನಿ. ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ನೋಡಿ. ಇವಾಗ ಮೀನಿನ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕೆ ಅಂತೇಳಿ ಒಂದು ಚಿಕ್ಕದ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಟೊಮೊಟೊ ಮತ್ತು ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಬೇರೆ ಎಲ್ಲ ಯಾವ ರೀತಿ ಮಾಡ್ತಾರಂತ ಗೊತ್ತಿಲ್ಲ. ನಾವು ಇದೇ ರೀತಿ ಮಾಡೋದು, ಸಿಂಪಲ್ಲಾಗಿ ಮಾಡ್ಕೊತೀವಿ. ಹಾಗಾಗಿ ತೋರಿಸ್ತಾ ಇದ್ದೀನಿ ಅದನ್ನೇ ನೋಡಿ. ಹೊಸ್ದಾಗಿ ಮಾಡೋರಿಗೆ ಅನುಕೂಲ ಆಗುತ್ತೆ. ಹಾಗೆ ಇದಕ್ಕೆ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೆ ಅದಕ್ಕೆ ಪೌಡ್ರೆಲ್ಲ ಹಾಕಿ ಫಿಶ್ ಫ್ರೈ ಮಸಾಲ ಪುಡಿ ಸಿಗುತ್ತಲ್ಲ, ಅದು ಹಾಕಿ ಮಾಡ್ಕೋಬೋದು ನಾವು. ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಇದು ಸಾಂಬಾರಿಗೆ ರುಬ್ಬಿದ್ವಲ್ಲ, ಅದೇ ಒಂದು 2 ಟೇಬಲ್ ಸ್ಪೂನಷ್ಟು ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ. ಮಸಾಲೆ ಹಾಕಿ ಮಾಡಿದರೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಫಿಶ್ ಎಗ್ ಫ್ರೈ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ನೋಡಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ಆದಮೇಲೆ ನೋಡಿ ಸ್ವಲ್ಪ ಫಿಶ್ ಮಸಾಲ ಪುಡಿ ಹಾಕ್ತೀವಿ. ಸ್ವಲ್ಪ ಹಾಕ್ತೀವಿ, ಜಾಸ್ತಿ ಬೇಡ ನೋಡಿ. ಫಿಶ್ ಮಸಾಲ ಫ್ರೈ ಹಾಕೊಂಡ್ವಲ್ಲ, ಇವಾಗ ನೆಕ್ಸ್ಟ್ ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಮಸಾಲೆ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಫ್ರೈ ಮಾಡ್ಕೋಬೇಕು ನೋಡಿ. ಹಾಕ್ಕೊತಾ ಇದ್ದೀವಿ. ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ರುಬ್ಬಿರೋದು ಮೊಟ್ಟೆಗೆಲ್ಲ ಚೆನ್ನಾಗಿ ಕೋಟಿಂಗ್ ಬರುತ್ತಲ್ಲ, ಚೆನ್ನಾಗಿರುತ್ತೆ. ಹಂಗಾಗಿ ನೀವು ರುಬ್ಬಿದ್ದಿಲ್ಲ ಅಂದರೆ ಹಂಗೆ ಮಾಡ್ಕೋಬೋದು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಖಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು. ರುಬ್ಬಿರೋದು ಮಸಾಲೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀವಿ, ಖಾರದ ಪುಡಿ. ಹಂಗಾಗಿ ಅಷ್ಟೇ ಸಾಕಾಗುತ್ತೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು,
ಮೊಟ್ಟೆ ತುಂಬ ಚಿಕ್ಕದಿರುತ್ತೆ, ಉಪ್ಪು ನೋಡಿನೇ ಹಾಕ್ಕೋಬೇಕು. ಕಡಿಮೆ ಆದರೆ ಬೇಕಾದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲು ನೋಡಿ, ಹಂಗಾದ್ರೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿಬಿಟ್ಟು ಆಮೇಲೆ ಹಿಂಗೆ ಮಾಡಿದ್ರಿ ಇದು ಹೆಂಗೆ ಮಾಡಿದ್ರಿ ಅಂತ ಕೇಳಿದರೆ ಅರ್ಥ ಆಗಲ್ಲ. ಹಂಗಾಗಿ ನೋಡಿ ಈ ಥರ ಸುತ್ತ ಎಣ್ಣೆ ಬಿಟ್ಕೋಬೇಕು ಮಸಾಲ, ಹಂಗಾದ್ರೆ ಚೆನ್ನಾಗಿರುತ್ತೆ. ನೋಡಿ ಗೀ ರೋಸ್ಟ್ ಥರ ಆಗುತ್ತೆ. ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಾಗಿದೆ. ಇವಾಗ ಎಗ್ ಇದೆಯಲ್ಲ, ಫಿಶ್ ಎಗ್ಗು, ಇದೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು, ಅದು ಬೇಯಲಿಕ್ಕೆ ಮೊಟ್ಟೆ. ಒಂದು 5 ಮಿನಿಟ್ಸಲ್ಲೇ ಆಗೋಗುತ್ತೆ. ಜೋಡಿಸ್ಕೊಂಡು ಹೆಚ್ಚಿಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಇದು ರೆಸಿಪಿ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೇನೆ ಸೈಡ್ಸಿಗೂ ತಿನ್ಬೋದು, ಸ್ನ್ಯಾಕ್ಸ್ ಥರನೂ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ನೀರು ಸ್ವಲ್ಪ ಹಾಕೊತಾ ಇದ್ದೀನಿ. ಅದು ಮೊಟ್ಟೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ, ಅದು ಫ್ರೈ ಥರ ಆಗಲ್ಲ. ಹಂಗಾಗಿ ಇವಾಗ ಅದು ಮೊಟ್ಟೆ ಬೇಯಬೇಕು ಚೆನ್ನಾಗಿ, ಅವಾಗ ಡ್ರೈ ಥರ ಆಗುತ್ತೆ. ತಳ ಹಿಡಿಯುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ, ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಫ್ರೈ ರೆಡಿ. ಚಪಾತಿ ಜೊತೆಗೆ ತಿನ್ಬೋದು, ಹಂಗೆ ಸೈಡ್ಸಿಗೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಒಳಗೆ ಉಪ್ಪಿಟ್ಕೊಂಡಂಗೆ ಕಾಣಿಸ್ತೈತಲ್ಲ, ರವೆ ರವೆ ಥರ ಚೆನ್ನಾಗಿರುತ್ತೆ ಮೊಟ್ಟೆ ಫ್ರೈ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಕಡೆ ಮೊಟ್ಟೆ ಫ್ರೈ ರೆಡಿ ಆಯಿತು, ಮೀನಿನ ಮೊಟ್ಟೆ ಫ್ರೈ. ಈ ಕಡೆ ಮೀನು ಸಾಂಬಾರು ರೆಡಿಯಾಗಿದೆ, ರೈಸ್ ಆಗಿದೆ, ಮುದ್ದೆ ಒಂದು ಮಾಡಬೇಕು ಇವಾಗ. ಎಷ್ಟೇ ಫ್ರೆಂಡ್ಸ್, ಇವತ್ತಿಂದು ವ್ಲಾಗು ಇಲ್ಲಿಗೆ ಇವತ್ತು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.